ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಬೇಗ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇಷ್ಟು ದಿನ ನಮ್ಮ ಅಣ್ಣನ ಮದುವೆದೆ ಪ್ರಿಪ್ರೇಷನ್ ಆಗಿ ಮದುವೆ ವ್ಲಾಗ್ನೇ ನೋಡಿದ್ದೀರಾ, ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಇವತ್ತು ಏನಂತ ಅಂದರೆ ನಾರ್ಮಲ್ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಇನ್ನೂ ಕೂಡ ನಾನು ತವ್ರ ಮನೇಲೇ ಇದ್ದೀನಿ. ಇನ್ನೇನೋ ನಾಳೆ ಇಲ್ಲ ನಾಡ್ದು ನಮ್ಮ ಗಂಡನ ಮನೆಗೆ ಹೋಗ್ತೀನಿ. ಸೊ ಇವತ್ತು ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ಅಪ್ಪ ಅಮ್ಮ ನಮ್ಮ ಗದ್ದೆ ಇದೆ, ಅಲ್ಲಿ ಅರ್ಶಿನ ಹಾಕಕ್ಕೆ ಹೋಗಿದ್ದಾರೆ, ಅರ್ಶಿನ ಹಾಕ್ತಾಯಿದ್ದಾರೆ. ಇವಾಗ ಸದ್ಯಕ್ಕೆ ನಾನು ನಮ್ಮ ಅತ್ತಿಗೆ ಇಬ್ಬರು ಕೂತಿದ್ದೀವಿ ಫೋನ್ ನೋಡಿಕೊಂಡು. ಇನ್ನು ನಮ್ಮ ಅಣ್ಣ ಎಲ್ಲ ಕೆಲಸಕ್ಕೆ ಹೋಗಾಯಿತು. ಸೊ ಇವತ್ತು ನಮ್ಮ ಮನೇಲಿ ಏನೇನಾಗುತ್ತೆ ಏನು ಇರ್ತಾ ಅಂತ ತೋರಿಸ್ತೀನಿ. ಹಾಗೆ ನಮ್ಮ ಅತ್ತೆ ಮಗಳು ಇದ್ದಾರೆ, ಅವ್ರ ಮಕ್ಕಳು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ತೋರಿಸ್ತೀನಿ. ಸೊ ಇವತ್ತು ನಮ್ಮ ಅತ್ತಿಗೆದು ವೆಡ್ಡಿಂಗ್ ಸ್ಯಾರೀಸು ಬ್ಲೌಸಸ್ಸು ಎಲ್ಲ ತೋರಿಸ್ತೀನಿ ನೋಡಿ. ಸ್ಯಾರೀಸ್ ಆಲ್ಮೋಸ್ಟ್ ನೋಡಿದ್ದೀರ ಅಂದ್ಕೊಳ್ತೀನಿ. ನಾವು ಸ್ಯಾರಿ ಶಾಪಿಂಗಲ್ಲಿ ಅಷ್ಟೇ ತೋರಿಸಿರೋದು, ಅದು ಬಿಟ್ಟು ತೋರಿಸಿಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಬ್ಲೌಸಸ್ ಎಲ್ಲ ತೋರಿಸಿ ಹೇಗಿದೆ ಏನು ಅಂತ ನಿಮಗೆ ತೋರಿಸ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬೆಳಿಗ್ಗೆನೇ ಇವತ್ತು ರಾಗಿ ಮುದ್ದೆ ತಿಂದಾಯಿತು, ಅದಕ್ಕೆ ಆಲ್ರೆಡಿ ನಿದ್ದೆ ಎಳಿತಾ ಇದೆ. ಸೊ ಬನ್ನಿ ಹೇಗಿರುತ್ತೆ ಅಂತ ನೋಡೋಣ. ಸೊ ಗೈಸ್, ಇವಾಗ ನಮ್ಮ ಅತ್ತಿಗೆ ಸೀರೆಗಳನ್ನ ತೋರಿಸ್ತಾ ಹೋಗ್ತೀನಿ ನೋಡಿ. ಸ್ವಲ್ಪ ಮದುವೆ ಸ್ಯಾರಿಗಳು ಇದೆ, ಹಾಗೆ ಎಕ್ಸ್ಟ್ರಾ ಸ್ಯಾರೀಸ್ಗಳು ಇದೆ. ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಮದುವೆಯಲ್ಲಿ ನಿಮಗೆ ಬರೀ ಸ್ಯಾರೀಸ್ ತೋರಿಸಿದ್ವಿ, ಬ್ಲೌಸಸ್ ಎಲ್ಲ ಅಷ್ಟು ತೋರಿಸಿರ್ಲಿಲ್ಲ. ಇವಾಗ ಬ್ಲೌಸು ಮತ್ತು ಸ್ಯಾರಿ ಎರಡನ್ನೂ ತೋರಿಸ್ತೀವಿ. ಇವ್ರಿಗೆ ನಾಚಿಕೆ ಅಂತೆ, ಅದಕ್ಕೆ ಮೂಲೆ ಕೂತಿದ್ದಾರೆ. ಸೊ ಇವಾಗ ನಾನೇ ತೋರಿಸ್ತೀನಿ, ಬನ್ನಿ ಹೇಗಿದೆ ಅಂತ ನೋಡೋಣ. ಮೊದಲನೇ ಸ್ಯಾರಿ ಗೈಸ್ ಇದು. ಒಂದು ನಿಮಿಷ ಗೈಸ್, ಸ್ಯಾರಿ ಮಧ್ಯದಲ್ಲಿ ಈ ರೀತಿ ಡಿಸೈನ್ ಇದೆ, ಹಾಗೆ ಒಂದೊಂದು ಬುಟಾಸ್ ಇದೆ, ಬಾರ್ಡರ್ ನೋಡಿ ತುಂಬಾ ಸಖತ್ತಾಗಿದೆ. ಹಾಗೆ ಇದಕ್ಕೆ ಕಲರ್ ಕಾಂಬಿನೇಷನ್ ಇದು ಬಂದಿದೆ, ತುಂಬಾ ಗ್ರ್ಯಾಂಡಾಗಿ. ಗೈಸ್ ನಾನು ವ್ಲಾಗ್ ಮಾಡ್ತಿದ್ರೆ ನೋಡ್ಕೊಂಡು ನಗಾಡೋದು ನೋಡಿ ಗೈಸ್, ಬಂದು ಮಾತಾಡೋಕ್ಕೂ ಆಗಲ್ಲ. ಸೊ ಇದು ಸ್ಯಾರಿ, ಮೊದಲನೇ ಸ್ಯಾರಿ. ಇದು ಪರ್ಪಲ್ ಅಲ್ವಾ? ಪರ್ಪಲ್ ಕಲರ್ ಸ್ಯಾರಿ. ಪರ್ಪಲ್ ಅಲ್ಲ, ಮೆರೂನ್. ಮೆರೂನ್ ಇನ್ನ ಡಾರ್ಕ್ ಇರುತ್ತೆ. ಯಾವ ಕಲರ್? ಪರ್ಪಲ್ ಅನ್ಸುತ್ತೆ ಗೈಸ್. ಇದು ಪರ್ಪಲ್ ಅಂತ ನಾವು ಅನ್ಕೊಂಡಿದೀವಿ, ಯಾವ ಕಲರ್ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಸದ್ಯಕ್ಕೆ ಇದು ಫಸ್ಟ್ ಸ್ಯಾರಿ ನಮ್ಮ ಮನೆ ಕಡೆಯಿಂದ ಕೊಡಿಸಿದ್ದು. ಆಮೇಲೆ ಅದು ಬ್ಲೌಸಲ್ಲಿ ಅದ್ರದ್ದು ಬ್ಲೌಸ್ ಬಂದು ಅದು ಮಿಷಿನ್ ವರ್ಕ್. ಸ್ಲೀವ್ಸಿಗೆ ಒಂದು ಫ್ಲವರ್ ಬಂದಿದೆ ಈ ರೀತಿ. ಫ್ರಂಟು ಈ ರೀತಿ ಡಿಸೈನ್ ಇದೆ. ಬ್ಯಾಕ್ ಬಂದು ಈ ರೀತಿ ಒಂಥರ ತ್ರಿಭುಜ ಗೈಸ್, ತ್ರಿಭುಜ ಶೇಪ್ ಅಂತ ಹೇಳ್ಬೋದು. ಆ ರೀತಿಯಾಗಿ ಇದೆ. ಇದು ನಮ್ಮ ಮನೆಯಿಂದ ಕೊಡಿಸಿದ ಸ್ಯಾರಿ, ಗ್ರೀನ್ ಕಲರ್ ಸ್ಯಾರಿ. ಇದು ಕೂಡ ನಮ್ಮ ಮನೆಯಿಂದನೇ ಕೊಡಿಸಿದಂತಹ ಸ್ಯಾರಿ. ಈ ಸ್ಯಾರಿಗೂ ಕೂಡ ಮಧ್ಯದಲ್ಲಿ ಈ ರೀತಿಯಾಗಿ ಡಿಸೈನ್ ಇದೆ. ಹಾಗೆ ಇದು ಮೆರೂನ್ ಕಲರು ಏನಂತಾರೆ, ಪಲ್ಲು ಬಂದಿದೆ. ಇದಕ್ಕೆ ಬ್ಲೌಸ್ ಬಂದು ಈ ರೀತಿ ನೋಡಿ, ಈ ರೀತಿ ಶೇಪು. ಇದು ಕೂಡ ಮಿಷಿನ್ ವರ್ಕೆ, ಗ್ರ್ಯಾಂಡಾಗಿ ಮಿಷಿನ್ ವರ್ಕ್ ಕೊಟ್ಟರೆ ಚೆನ್ನಾಗಿ ಕಾಣುತ್ತೆ ಗೈಸ್. ಸ್ಲೀವ್ಸಿಗೆ ಇಲ್ಲೊಂದು ಅಷ್ಟೇ. ಓಕೆನಾ? ಇದು ನೋಡಿರ್ತೀರ ಅನ್ಕೊಳ್ತೀನಿ. ಯಪ್ಪ ಏನು ಇಷ್ಟೊಂದು ತೂಕ ಐತೆ. ಇದು ರಿಸೆಪ್ಷನ್ ಸ್ಯಾರಿ ಗೈಸ್, ಈ ರೀತಿಯಾಗಿದೆ. ನಂದು ಸೇಮ್ ಇದೇ ಥರ ನಂದು ರಿಸೆಪ್ಷನ್ದು, ಬಟ್ ಕಲರ್ ಕಾಂಬಿನೇಷನ್ ಚೇಂಜ್ ಅಷ್ಟೇ ನೋಡಿ. ಇದೆಲ್ಲ ಒಂದೇ ಕಲರ್ ಬರುತ್ತೆ. ಇದೊಂದು ಸ್ಯಾರಿ. ಆ್ಯಂಡ್ ಅದರದ್ದು ಬ್ಲೌಸು ನಾನು ಜಾಸ್ತಿ ಲ್ಯಾಗ್ ಮಾಡೋಕ್ಕೆ ಹೋಗ್ತಿಲ್ಲ, ಬೇಗ ತೋರಿಸ್ತಾ ಇದ್ದೀನಿ, ಯಾಕೆಂದರೆ ನಿಮಗೆ ಬೋರ್ ಆಗಬಾರ್ದಲ್ಲ, ಅದಕ್ಕೋಸ್ಕರ. ಇದು ರಿಸೆಪ್ಷನ್ದು ಬ್ಲೌಸು. ಇದು ಕೂಡ ಕೋಕಿಲಕ್ಕವರೇ ಸ್ಟಿಚ್ ಮಾಡಿದ್ದು. ಸ್ಲೀವ್ಸಿಗೆ ಈ ರೀತಿ ಹ್ಯಾಂಡ್ ವರ್ಕೆ, ಇಲ್ಲಿ ನೆಟ್ಟೆಡ್ ಕೊಡಿಸಿದ್ವಿ. ಹಾಗೆ ಬ್ಯಾಕ್ ಬಂದು ಈ ರೀತಿಯಾಗಿ ಡಿಸೈನ್ ಅಷ್ಟೇ ಗೈಸ್. ಫ್ರಂಟ್ ಮಾಮೂಲಿ ಒಂದು ಸೈಡ್ ಡಿಸೈನ್ ಇರುತ್ತೆ ಅಷ್ಟೇ ಗೈಸ್. ಇದು ಧಾರೆ ಸೀರೆ. ನಿಮಗೊಂದು ವಿಷಯ ಗೊತ್ತಾ, ನನ್ನ ಧಾರೆ ಸೀರೆ ಕೂಡ ಸೇಮ್ ಟು ಸೇಮ್ ಇದೇ ರೀತಿ, ಒಂದು ಸ್ವಲ್ಪ ಕಲರ್ ಕಾಂಬಿನೇಷನ್ ಅಷ್ಟೇ ಚೇಂಜ್ ಚೂರು. ನಂದು ಇಲ್ಲಿ ಲೈಟ್ ಪಿಂಕ್ ಬರುತ್ತೆ. ಲೈಟ್ ಪಿಂಕ್ ಬರುತ್ತೆ. ಇನ್ನು ಸ್ಯಾರಿ ಮಾತ್ರ ಇದೇ ರೀತಿ ಇರೋದು ಆಲ್ಮೋಸ್ಟು. ಕುಚ್ ನೋಡಿ ಗೈಸ್ ಯಾವ ರೀತಿ ಕೊಡ್ಸಿದ್ದಾರೆ.
ಇದೆಲ್ಲ ಅವ್ರ ಊರಲ್ಲಿ ಸ್ಟಿಚ್ ಮಾಡ್ಕೊಂಡಿರುತ್ತೆ. ಯಾವ ಊರಲ್ಲಿ ಮೇಡಮ್? ಮೈಗೋಡ್ನಹಳ್ಳಿ. ಅದೇನೋ ಮೈಗೂಡ್ನಹಳ್ಳಿ ಅಂತ ಗೈಸ್, ಪಿರಿಯಾಪಟ್ಟಣದ ಸೈಡ್ ಅನ್ಸುತ್ತೆ, ಬೆಟ್ಟದಪುರ, ಕೇರ್ನಗರ ಸೈಡ್. ಕೇರ್ನಗರ. ಓಕೆ, ಇದು ಧಾರೆ ಸೀರೆ. ಓಕೆ ನೋಡಿ, ಕಲರ್ ಕಾಂಬಿನೇಷನ್, ಟಿಶ್ಯೂ ಸ್ಯಾರಿ ಇದು. ಹಾಗೆ ಅದರದ್ದು ಬ್ಲೌಸ್. ಅವರು ಗೈಸ್ ಎಲ್ಲ ಸಾಕರ್ ಮಂದಿ, ನಮ್ಮ ಥರ ಬಡವರಲ್ಲ. ಇದು ಧಾರೆ ಸೀರೆದು ಬ್ಲೌಸ್ ಗೈಸ್. ಸ್ಲೀವ್ಸಿಗೆ ಬಾರ್ಡರ್ ರಿಚ್ ಆಗಿರೋದ್ರಿಂದ ಕೆಳಗಡೆ ಮಾತ್ರ ವರ್ಕ್ ಮಾಡಿಸಿದ್ದಾರೆ ನೋಡಿ. ಹಾಗೆ ಬ್ಯಾಕು ನೆಟೆಡ್ ಕೊಡಿಸಿ ಕೆಳಗಡೆ ವರ್ಕ್ ಇದೆ ನೋಡಿ ಅಷ್ಟೇ. ಫ್ರಂಟಲ್ಲೂ ಕೂಡ ಒಂದು ಸೈಡ್ ವರ್ಕ್. ಇದಕ್ಕೆಷ್ಟಮ್ಮ ಅಮೌಂಟ್? 4000. 4000 ಗೈಸ್. ಇದು ಬ್ಲೌಸ್. ಸ್ವಲ್ಪ ಡಿಫ್ರೆಂಟಾಗಿ ಮಾತಾಡ್ತಿದ್ದೀನಿ ಅಂತ ಅನಿಸ್ತಾ ಇದೆಯಲ್ವಾ? ಸ್ವಲ್ಪ ಹಂಗೆ ಚೇಂಜಸ್ ಮಾಡ್ಕೊಬೇಕು. ಇನ್ನು ನೆಕ್ಸ್ಟು ಇದೊಂದು ಸಿಂಪಲ್ ಸ್ಯಾರಿ. ಇದು ಏನು ಹಳದಿ ಶಾಸ್ತ್ರದ? ಸಿಂಪಲ್ ಸ್ಯಾರಿ. ಇದೊಂದು ಸಿಂಪಲ್ ಸ್ಯಾರಿ ಗೈಸ್. ಇದು ಮದುವೆಗೆ ಅಂತಾನೆ, ಅಂದರೆ ಎಲ್ಲ ಹೋದ್ರೆ ಟೆಂಪಲ್ ಗಿಂಪಲ್ಗೆ ಅಂತ ತಗೊಂಡಿದ್ದು. ಇದೊಂಥರ ಪಿಂಕ್ ಕಲರ್ ಚೆನ್ನಾಗೈತೆ. ಸೊ ಇದು ಇದ್ರ ಬ್ಲೌಸಲ್ಲಿ ಕೊಟ್ಟೇ ಇಲ್ಲ, ನನ್ನ ಜೊತೆ ಡ್ರೆಸ್ ಎಲ್ಲ ಅಲ್ಲಿ ಉಂಟು ಕೊಟ್ಟಬೇಕು. ಸೊ ನೆಕ್ಸ್ಟ್ ಸ್ಯಾರಿ ಬಂದು ಸಿಂಪಲ್ ಸ್ಯಾರಿ, ಕ್ರೇಪ್ ಸಿಲ್ಕ್ ಸ್ಯಾರಿ. ಬಾರ್ಡರು ಈ ರೀತಿಯಾಗಿದೆ, ಇದೆಲ್ಲ ಪ್ಲೈನು. ಸೊ ಇದೊಂದು ಸ್ಯಾರಿ. ಅದಕ್ಕೆ ಬ್ಲೌಸ್ ಯಾವ ರೀತಿ ಇದೆ ಅಂದರೆ ಸಿಂಪಲ್ ಬ್ಲೌಸ್ ಗೈಸ್. ನೆಕ್ಸ್ಟ್ ಸ್ಯಾರಿ ಇದು. ಇದು ನಮ್ಮ ಕಿರಣ ಮದುವೆಗೆ ಹಾಕಿದ್ರು, ನೋಡಿರ್ತೀರ ಸ್ವಲ್ಪ ಜನ. ಈ ಸ್ಯಾರಿ ಇದು ಟಿಶ್ಯೂ ಸ್ಯಾರಿನೇ ಗೈಸ್. ಸೊ ಇದು ಅದ್ರದ್ದು ಬ್ಲೌಸ್ ಬಂದು ಬ್ಯಾಕಲ್ಲಿ ಈ ರೀತಿಯಾಗಿದೆ. ಇದು ಮದುವೆ ದಿನ ಅಂದ್ರೆ ದಾರೆಗೆ ಹಾಕೊಂಡಿದ್ದಂತಹ ದುಪ್ಪಟ. ಇದ್ರ ಪ್ರೈಸೇ 500 ಅಂತೆ ಗೈಸ್. 530. ಸಾವ್ಕಾರ್ ಮಂದಿ ಗೈಸ್, ಅವರೆಲ್ಲ ಸಾವ್ಕಾರ್ ಮಂದಿ. ಕಡಿಮೆ ಮಾಡ್ತಾ ಇದ್ರೆ ಇನ್ನೊಂದು ಸ್ಯಾರಿ ತಗೊಳ್ತಿದ್ದಾರೆ ಗೈಸ್ ತೋರ್ಸಕ್ಕೆ. ಬ್ಲ್ಯಾಕ್ ವಿತ್ ರೆಡ್ ಕಾಂಬಿನೇಷನ್ ತರ ನೋಡಿ. ಇದು ನೈಟು ನಮ್ಮ ಕಿರಣ್ ಮದುವೆ ರಿಸೆಪ್ಷನ್ಗೆ ಹಾಕೊಂಡಿದ್ರು ನೈಟು. ಸೊ ಇದು ಒಂದು ಸ್ಯಾರಿ. ಇದು ಹೆಂಗೆಂಗೋ ಫೋಲ್ಡ್ ಮಾಡಿ ಮಾಡ್ಬಿಟ್ಟಿದ್ದಾರೆ ಗೈಸ್. ಅದಕ್ಕೆ ಕರೆಕ್ಟಾಗಿ ಇಲ್ಲಕ್ಕೆ ಇಲ್ಲ ನೋಡಿ. ಒಳ್ಳೆ ಯಾವ ರೀತಿ ಆಗಿದೆ ಅಂತ ಕ್ಲೀನ್ ಆಗಿ ಫೋಲ್ಡ್ ಮಾಡಿದ್ರೆ ಅದಾಗಿರುತ್ತೆ. ಹೆಂಗೆಂಗೋ ಫೋಲ್ಡ್ ಮಾಡಿದ್ರೆ ಈ ರೀತಿ ಎಲ್ಲ ಆಗ್ಬಿಡುತ್ತೆ. ಬ್ಲೌಸ್ ಕೊಟ್ಟು ಬಂದು ಆ ಸ್ಯಾರಿದು ಬ್ಲೌಸ್ ಗೈಸ್. ಸ್ಲೀವ್ಸ್ ಅಲ್ಲ, ಬ್ಯಾಕ್ ಡಿಸೈನ್ ಏನಿಲ್ಲ, ನಾರ್ಮಲ್ ಆಗಿದೆ. ನೆಟೆಡ್ ಕೊಡಿಸಿ ಸ್ವಲ್ಪ ಈ ರೀತಿಯಾಗಿ ವರ್ಕ್ ಮಾಡಿಸಿದ್ದಾರೆ ಗೈಸ್. ಸೊ ಇದಿಷ್ಟು ನಮ್ಮ ಅತ್ತಿಗೆಯ ಸ್ಯಾರೀಸ್. ಇನ್ನ ಇರ್ಬೋದು, ಸದ್ಯಕ್ಕೆ ಇಷ್ಟು ತೋರಿಸಿದ್ದೀನಿ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಇನ್ನು ತೋರಿಸ್ತೀನಿ. ಇನ್ನು ನಾನು ನಮ್ಮ ಹಸ್ಬೆಂಡ್ ಮನೆಗೆ ಹೋಗ್ಬಿಟ್ರೆ ನನ್ನ ಕೈಗೆ ಉಡಿ ಸಿಗಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ನಿಮಗೆ ಬ್ಲಾಗ್ ಮಾಡಿ ತೋರಿಸಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ನಾನು ಭಾವಿಸ್ತೀನಿ. ಸ್ಯಾರೀಸ್ ಎಲ್ಲ ಈಗ ತೋರಿಸಿದ್ರಲ್ಲಿ ಯಾವ ಸ್ಯಾರಿ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಅಷ್ಟೇ ಗೈಸ್. ಸೊ ಗೈಸ್ ಎಲ್ಲ ಪಿಚ್ಚೆ ಆಡ್ತಾ ಇದೀವಿ. ಐಶಾನ್ಯ ಸಾಧು ಹಾಯ್ ಗೈಸ್. ನೋಡಿ ಹೆದರ್ಕೋಬೇಡಿ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ. ಮಕ್ಳೆಲ್ಲ ಪಿಚ್ಚೆ ಆಡ್ತಿದಾರೆ ನೋಡಿ. ನಾವ್ ಆಡಿ ನಾವೆಲ್ಲ ಗೆದ್ದಿ ಸೋತಾಯ್ತು. ಈಗ ಇವ್ರು ಆಡ್ತಿದಾರೆ. ಪಿಚ್ಚೆ ಯಾವ್ದು ತೋರ್ಸ್ರಪ್ಪ ನಿಮ್ದು? ಕಲ್ಲು ಪಿಚ್ಚೆ ಗೈಸ್ ಇವ್ರದು. ಅವ್ರೆ